ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಾಗಲೇ 101ನೇ ದಿನ ಊರಿಗೆ ಬಂದು. ನೆನ್ನೆ 100ನೇ ದಿನದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಮಾಡೋಣ ಅಂತ ಮರ್ತೇ ಹೋಯಿತು ವಿಡಿಯೋ ಮಾಡೋದು. ಇವಾಗ ಬೆಳಗ್ಗೆ 7 ಗಂಟೆ. ಈಗ ಸದ್ಯದ ಮೊದಲನೇ ಕೆಲಸ ಮನೆ ಮುಂದೆ ಇರೋ ಕಸನೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೋಬೇಕು. ಮೊದಲು ಕೆಲಸ ಮಾಡಿ ಮುಗಿಸೋಣ. ಇವಾಗ ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸಿ ನೀರಾಗಿ ಕ್ಲೀನ್ ಮಾಡಾಯಿತು. ಇವಾಗ ಬಿನ್ಗೆ ತಗೊಂಡು ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನೀರೆಲ್ಲ ತಂದಾಯಿತು. ಈಗ ಸಾಂಬಾರು ಬಿಸಿ ಮಾಡೋಕ್ಕೆಲ್ಲ ಒಂಚೂರು ಬೆಂಕಿ ಮಾಡೋಣ. ಈಗ ಸೋಮಾರಪೇಟೆಗೆ ಬೇರೆ ಮತ್ತೆ ಹೋಗ್ಬೇಕು ಆಧಾರ್ ಕಾರ್ಡು ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ. ಇನ್ನು 10 ಗಂಟೆಗೆ ಎರಡು ಬಸ್ ಅಷ್ಟರೊಳಗೆ ಒಂದು ಸ್ವಲ್ಪ ರೆಡಿ ಆಗ್ಬೋದು. ಬೆಳಗ್ಗೆ 10 ಗಂಟೆಗೆ ಸೋಮಾರಪೇಟೆಗೆ ಹೋದವನು ಈಗ 3:15ಗೆ ವಾಪಸ್ ಬಂದಿದ್ದೀನಿ. ಅಂತೂ ಇವತ್ತು ಹೋಗಿದ್ದ ಕೆಲಸ ಆಯಿತು. ಏನಂದರೆ ಅಂತೂ ಆಧಾರ್ ಕಾರ್ಡ್ ಅಡ್ರೆಸ್ಸು ಬೆಂಗಳೂರಿಂದ ನಮ್ಮೂರಿಗೆ ಬದಲಾವಣೆ ಆಯಿತು. ಈಗ 3 ದಿವಸದಿಂದ ಇದಕ್ಕೆ ಹೋಯ್ತಿದ್ದೆ ಅಲ್ಲ, 3 ದಿವಸ ಅಲ್ಲ, ನಿನ್ನೆ ಇವತ್ತು. ಅಂತೂ ಇವತ್ತು ಫೈನಲ್ ಆಯ್ತು. ಇನ್ನೊಂದು ವಾರ ಆಧಾರ್ ಕಾರ್ಡ್ ಬರುತ್ತೆ. ಇವಾಗ ಮೊದಲು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕೆಲಸಗಳಿದ್ದಾವೆ, ಅದನ್ನು ಮುಗಿಸ್ಕೊಡೋಣ. ಇವಾಗ ಮೊದಲನೇ ಕೆಲಸ ಏನಂದರೆ ಇಲ್ಲೊಂದು ಬಟ್ಟೆ ಒಣಗಾಕೋಕ್ಕೆ ವ್ಯವಸ್ಥೆ ಮಾಡಬೇಕು. ಇವತ್ತು ನೆನೆಸಿಟ್ಟಿದ್ದ ಬಟ್ಟೆಗಳನ್ನ ಒಗೆದು ಸಂಜೆ ಮೇಲೆ ಅಡುಗೆ ಮಾಡ್ಬೇಕು. ಇವತ್ತು ಅಲ್ಲೇ ಸೋಮಾರಪೇಟೆಯಲ್ಲಿ ಊಟ ಮಾಡ್ಕೊಬಂದೆ, ಹಂಗಾಗಿ ಮಧ್ಯಾಹ್ನದ ಅಡುಗೆ ಏನಿಲ್ಲ. ಇವಾಗ ಫಸ್ಟ್ ಹಾರೆ ತಗೊಂಡು ಗುಂಡಿ ಮಾಡಿ ಬಟ್ಟೆ ಒಗೆಯೋದೊಂದು ವ್ಯವಸ್ಥೆ ಮಾಡ್ಬಿಡೋಣ. ಅಲ್ಲ, ಬಟ್ಟೆ ಒಣಗಾಕದ. ಇವಾಗ ನೆಡೋದಕ್ಕೆ 2 ಕಂಬಗಳೇನೋ ರೆಡಿ ಆದ, ಸೀಬೆ ಮರದವು. ಇವೆರಡಕ್ಕೂ ಗುಂಡಿ ಮಾಡಿ ನೆಡಬೇಕಿಲ್ಲ. ಇವಾಗ 2 ಕಂಬನೂ ನೆಟ್ಟಾಯಿತು. ದಾರ ಇಲ್ಲಿದೆ, ಇಲ್ಲಿಂದ ಅಲ್ಲಿಗೆ ದಾರ ಹಾಕಬೇಕು. ಇವಾಗ ದಾರ ಏನೋ ಕಟ್ಟಿದ್ದಾಯಿತು. ಇವಾಗ ಇಲ್ಲಿ ಏನದು ನೆನೆ ಹಾಕಿರೋ ಬಟ್ಟೆನ ಒಗೆಯೋದಕ್ಕೆ ಒಂದು ಸ್ವಲ್ಪ ನೀರು ತಗೊಬರ್ಬೇಕು ಕೆಳಗೆ ಬಾವಿಯಿಂದ. ಇವಾಗ ಬಟ್ಟೆನ ಒಗೆದು ಒಣಗಾಕಾಯ್ತು. ಇವಾಗ ಮತ್ತೊಂದು ಸ್ವಲ್ಪ ನೀರನ್ನ ತಗೊಬರೋಣ ಬಾವಿಯಿಂದ. ನಾವು 4 ದಿನಕ್ಕೆ ಬೇಕಾಗುತ್ತೆ. ಸದ್ಯಕ್ಕೆ ಆಚೆ ಕೆಲಸ ಮುಗ್ದೈತೆ, ಇನ್ನೇನಿದ್ರು ಅಡುಗೆ ಮಾಡೋದು. ಇವತ್ತು ಸೋಮಾರಪೇಟೆಗೆ ಹೋದಾಗ ಪರ್ಚೇಸ್ ಮಾಡ್ಕೊಬಂದವು ನಿಂಬೆಹಣ್ಣು, ಇದು ಸಾಂಬಾರು ಸೌತೆಕಾಯಿ ನಡೋದಕ್ಕೆ. ಯಾವ ಬೇರೆ ಅಂಗಡಿಲಿ ಬೀಜ ಸಿಗಲಿಲ್ಲ ಅಂತ ಇದನ್ನೇ ತಗೊಂಡೆ. ಹಸಿರು ಮೆಣಸಿನ್ಕಾಯಿ ಕೇಳಿದ್ರೆ ಎಲ್ಲ ಕೆಂಪಗಿರೋದೇ ಕೊಟ್ಟವ್ರೆ. ನಾನು ಅಲ್ಲೂ ನೋಡ್ಕೊಳ್ಳಿಲ್ಲ. ಇದೊಂದು ಕರ್ಬೂಜ, ಇದ್ರದ್ದು ಬೀಜ ಅಂಗಡಿಲಿ ಸಿಗಲಿಲ್ಲ ಅಂತ ಹಣ್ಣೆ ತಗೊಬಂದೆ. ಇನ್ನು ಇಲ್ಲೊಂದಷ್ಟು ತರಕಾರಿ ಬೀಜಗಳು ತಂದಿದ್ದೀನಿ. ಇವು ಬದನೆ ಗಿಡ, ಇದು ಹೀರೆಕಾಯಿ ಬಳ್ಳಿದು, ಇದರಲ್ಲಿ ಇದು ಮೂಲಂಗಿದು,
ಇವೆರಡು ನೂಕೋಲು ಅಂದರೆ ಗೆಡ್ಡೆಕೋಸ್ತು. ಸದ್ಯಕ್ಕೆ ಇವತ್ತು ಸಿಕ್ಕಿದ್ದಿಷ್ಟೇ. ಬೇರೆ ಅಂಗಡಿ ಇವತ್ತು ಕ್ಲೋಸ್ ಆಗಿದ್ದ, ಅಲ್ಲಿ ಸೋಮವಾರಪೇಟೆಯಲ್ಲಿ ಎಲ್ಲೂ ಹುಡುಕಿರು ಸಿಗಲಿಲ್ಲ. ನಾಳೆ ಹೋಗಲ್ಲ, ಇನ್ನೊಂದು 2-3 ದಿವಸ ಬಿಟ್ಟು ಹೋದಾಗ ಇನ್ನೊಂದಷ್ಟು ತರಕಾರಿ ಬೀಜಗಳನ್ನ ತಗೊಬಂದು ಇಲ್ಲೇ ಮನೆ ಸುತ್ತ ಹಾಕೋಬೇಕು. ಇವಾಗ ಹೆಂಗಿದ್ರು ಅನ್ನ ಸಾಂಬಾರು ಮಾಡಲ್ಲ, ಇವತ್ತು ಚಿತ್ರಾನ್ನ ಮಾಡ್ತಿದ್ದೀನಿ. ಹಂಗಾಗಿ ಅದಕ್ಕೇನು ಇಷ್ಟು ಬೇಗ ತಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲೊಂದು ಸ್ವಲ್ಪ ಮಳೆಗಳು ಆಣಿ ಎಲ್ಲ ಇದ್ದಾವೆ. ಇವನ್ನೆಲ್ಲ ರಾಶಿ ಹಾಕಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಬೇರೆ ಬೇರೆ ಮಾಡಿ ಜೋಡಿಸ್ಕೋಬೇಕು, ಇಲ್ಲಾಂದರೆ ಹುಡುಕ್ದಾಗೆ ಯಾವ ಕೈಗೆ ಸಿಗಲ್ಲ. ಫಸ್ಟ್ ಇದೊಂದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮಿಕ್ಕಿದ ಕೆಲಸ ಆಮೇಲೆ. ಅಂತೂ ಅರ್ಧ ಗಂಟೆ ಸತತ ಕೆಲಸದ ಮೇಲೆ ಫುಲ್ ಎಲ್ಲನೂ ಬಿಡಿ ಮಾಡಿ ಇಟ್ಟಿದ್ದೀನಿ. ಇನ್ನೆಲ್ಲ ಬೇರೆ ಬೇರೆ ಕವರ್ಗೆ ಪೇಪರ್ಗೆ ಹಾಕಿ ಎತ್ತಿಡ್ಬೇಕೀಗ. ಇವಾಗ ಅಡುಗೆಗೆ ತರಕಾರಿ ಎಲ್ಲ ಕಟ್ ಮಾಡಾಯಿತು. ಸ್ವಲ್ಪ ಬೆಚ್ಚಗಿರಲಿ ಅಂದ್ಬಿಟ್ಟು ಜೀರಿಗೆ ನೀರು ಕಾಯಿಸ್ತಾ ಇದ್ದೀನಿ ಕುಡಿಯೋದಕ್ಕೆ. ಬೆಂಕಿ ಫುಲ್ಲು ಪಾತ್ರೆ ಸುತ್ತ ಹತ್ಕೊಬಿಟ್ಟೈತೆ. ಜೀರಿಗೆ ನೀರು ಕುಡಿದು ಒಂದು ರೌಂಡ್ ಚಿತ್ರಾನ್ನ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು. ಜೋಶಲ್ಲಿ ಜೀರಿಗೆ ನೀರೇನೋ ಮಾಡಿದೆ, ಆದರೆ ಅದನ್ನು ಜೀರಿಗೆನೆಲ್ಲ ಸೋಸ್ಕೊ ಕುಡಿಯೋಕ್ಕೆ ಸೋಸಣಿಗೆನೇ ಇಲ್ಲ, ಬರೀ ಜೀರಿಗೆನೇ ಕಾಣಿಸ್ತಿದೆ ಅದರಲ್ಲಿ. ಹಂಗೇನು ಮಾಡೋಂಗಿಲ್ಲ, ಹಂಗೆ ಹಾಕೊಂಡು ಕುಡಿಯೋದು. ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ ಜೀರಿಗೆ ಎಲ್ಲ ತಳಭಾಗ ಸೇರಿದ್ದ, ಬರೀ ನೀರು ಮಾತ್ರ ಬಂತು. ಫುಲ್ಲು ಕಪ್ಪು ಕಾಣಿಸ್ತಿದೆ, ಒಳ್ಳೆ ಕಾಫಿ ಕಣ್ಣಂಗೆ, ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಈಗ ಚಿತ್ರಾನ್ನ ಮಾಡೋಣ. ಇವಾಗ ಚಿತ್ರಾನ್ನ ಮಾಡೋಕೆ ಒಂದು ಕಡೆ ಅನ್ನ ರೆಡಿ ಆಗೈತೆ. ಇವಾಗ ಬೆಂಕಿನೂ ನೀಟಾಗಿ ಹತ್ತೈತೆ. ಇವಾಗ ಪಾತ್ರೆ ಇಟ್ಟು ಎಲ್ಲ ಐಟಮ್ ಕಟ್ ಮಾಡ್ಕೊಬಂದು ಇಟ್ಟಿದ್ದೀನಿ. ಐತೆ ಚಿತ್ರಾನ್ನ ರೆಡಿ ಮಾಡೋಣ. ಚಿತ್ರಾನ್ನ ಗೊಜ್ಜು ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿ ಆಗೈತೆ, ಅನ್ನನೂ ರೆಡಿ ಆಗೈತೆ. ಎರಡನ್ನೂ ಫುಲ್ಲು ಮಿಕ್ಸ್ ಹೊಡೆದು ಚಿತ್ರಾನ್ನ ರೆಡಿ ಮಾಡೇ ಬಿಡೋಣ. ಇವಾಗ ಚಿತ್ರಾನ್ನ ಏನೋ ಫುಲ್ಲು ರೆಡಿಯಾಗಿದೆ, ಟೇಸ್ಟು ಚೆನ್ನಾಗೈತೆ. ಒಂದು ಸ್ವಲ್ಪ ನೀಟಾಗಿ ಅನ್ನಕ್ಕೆ ಎಳ್ಕೊಳ್ಳಿ. ಇಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಂಡು ಮೊಬೈಲ್ ನೋಡ್ತಾ ಕೂತಿರೋಣ. ಇನ್ನು 7:15 ತಿಂಡಿ ಮಾಡೋದು, ಅಥವಾ ತಿಂಡಿ ಅಂತೀನಿ, ಊಟ ಮಾಡೋದು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಿದರೆ ಆಯಿತು. ಆಗಲೇ ಅರ್ಧ ಗಂಟೆ ಆಯಿತು, ಅಡುಗೆ ಎಲ್ಲ ಬೇರೆ ತಣ್ಣಗಾಯ್ತೈತೆ. ಫಸ್ಟು ಊಟ ಮಾಡಿಬಿಡೋಣ, ಆಮೇಲೆ ಬೆಂಕಿ ಕಾಯಿಸಿರಾಯ್ತು. ಇವಾಗ ಊಟ ಮಾಡಿದೆಲ್ಲ ಆಯಿತು. ಸ್ವಲ್ಪ ಹೊತ್ತು ಮೊಬೈಲು ಚಾರ್ಜ್ ಹಾಕ್ಬಿಟ್ಟು ಕಾರ್ವಾಲ ಪುಸ್ತಕನಾದರೂ ಓದೋಣ. ಇವತ್ತು ಟಾರ್ಚು ಇವತ್ತು ಕಾರ್ವಾಲ ಪುಸ್ತಕ ಓದಿದ್ದೆಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಹೊತ್ತು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಪಾಚ್ಕೊಳ್ಳೋದೆ. ನಾವು ನಾಳೆ ವೀಡಿಯೋದಲ್ಲಿ ಸಿಗೋಣ.